ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಿದೆ. ಮನಿ ಲಾಂಡರಿಂಗ್ ಪಿಎಂಎಲ್ಎ ಆಕ್ಟ್ ಅಡಿ ಅರೆಸ್ಟ್ ಮಾಡಲಾಗಿದೆ. ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಅಧಿಕಾರಿಗಳಿಂದ ಗ್ರಿಲ್ ಮುಂದುವರೆದಿದೆ. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗಿದೆ. ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಅಧಿಕಾರಿಗಳ ವಿಚಾರಣೆ ಮುಂದುವರೆದಿದೆ. ಶಾಂತಿನಗರ ಕಚೇರಿಯಲ್ಲಿ ನಾಗೇಂದ್ರಗೆ ಇಡಿ ತೀವ್ರ ವಿಚಾರಣೆಯನ್ನ ನಡೆಸಿದೆ. ನೆನೆ ಇಡೀ ದಿನ ನಾಗೇಂದ್ರ ವಿಚಾರಣೆ ನಡೆಸಿದ್ದಾರೆ ಅಧಿಕಾರಿಗಳು. ವಾಲ್ಮೀಕಿ ನಿಗಮದಲ್ಲಿ ಆದಂತ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಬಹುಕೋಟಿ ಅಕ್ರಮದ ಬಗ್ಗೆ ನಾಗೇಂದ್ರಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ನಾಗೇಂದ್ರ ಕಸ್ಟಡಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಳಿದ್ದಾರೆ. ಮೆಡಿಕಲ್ ಚೆಕಪ್ ಆಗಿದೆ ನಾಗೇಂದ್ರಗೆ ಬೌರಿಂಗ್ ಹಾಸ್ಪಿಟಲ್ನಲ್ಲಿ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಎದುರು ಇಡಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ ನಾಗೇಂದ್ರನನ್ನು. ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿದ್ರು. ಕೆಲವೇ ಹೊತ್ತಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಾಗೇಂದ್ರನನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತಹ ಅಗತ್ಯ ಇದ್ದು ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರರನ್ನ ವಶಕ್ಕೆ ಪಡೆಯುವುದಕ್ಕೆ ಮನವಿ ಮಾಡಲಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ನಾಗೇಂದ್ರ ಕಸ್ಟಡಿಗೆ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ನಿನ್ನೆ ಇಡೀ ದಿನ ನಾಗೇಂದ್ರ ವಿಚಾರಣೆ ನಡೆಯಿತು. ನಿನ್ನೆ ಬೆಳಿಗ್ಗೆಯೇ ನಾಗೇಂದ್ರರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿತ್ತು. ಅದಕ್ಕೂ ಮುಂಚೆ 2 ದಿನಗಳ ಕಾಲ ನಾಗೇಂದ್ರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿತು. ಸತತ 40 ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ನಡೆಯಿತು. ಬಳ್ಳಾರಿಯ ಮನೆ, ಬೆಂಗಳೂರಿನಲ್ಲಿರುವಂತಹ 2 ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಇಡೀ ದಿನ ದಾಖಲೆಗಳ ಪರಿಶೀಲನೆ ನಡೆಸಿತು. ಕಂಪ್ಲೀಟ್ 2 ದಿನ ನಡೆದಂತಹ ಇಡಿ ಅಧಿಕಾರಿಗಳ ರೇಡ್ ಇದು. ಕೊನೆಗೆ ನಿನ್ನೆ ಬೆಳಿಗ್ಗೆ ನಾಗೇಂದ್ರರನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಎದುರು ಹಾಜರುಪಡಿಸಲಿದ್ದಾರೆ. ರಾತ್ರಿ ಮೆಡಿಕಲ್ ಚೆಕಪ್ ಆಗಿದೆ ಬೌರಿಂಗ್ ಹಾಸ್ಪಿಟಲ್ನಲ್ಲಿ. ಯಾವುದೇ ಕ್ಷಣದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಮಾಜಿ ಸಚಿವ ನಾಗೇಂದ್ರಗೆ ಬಹಳ ದೊಡ್ಡ ಸಂಕಷ್ಟ ಈ ಹಗರಣದಲ್ಲಿ. 187 ಕೋಟಿಯ ವಾಲ್ಮೀಕಿ ನಿಗಮದಲ್ಲಾದಂತಹ ಹಗರಣ ಮಾಜಿ ಸಚಿವರ ಕೊರಳಿಗೆ ಉರುಳು ಬಿಗಿಯಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ನಾಗೇಂದ್ರ ಬಂಧನ ನಿನ್ನೆ ಬೆಳಿಗ್ಗೆ ಆಗಿತ್ತು. ತಡರಾತ್ರಿ ಮೆಡಿಕಲ್ ಚೆಕಪ್ ಮಾಡಿದ್ದಾರೆ. ಈಗ ಎನಿ ಟೈಮ್ ಯಾವುದೇ ಕ್ಷಣದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಅಂತ. ಸೊ ಎಷ್ಟೊತ್ತಿಗೆ ಜಡ್ಜ್ ಮುಂದೆ ಹಾಜರುಪಡಿಸಬಹುದು, ಏನೇನಾಗ್ತಾ ಇದೆ? ಏನು ಈಗಾಗಲೇ ಬಹುಕೋಟಿ ಹಗರಣಕ್ಕೆ, ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಬಂಧಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಅವರನ್ನ ಕೋರ್ಟ್ ಗೆ ಹಾಜರುಪಡಿಸಬೇಕಾಗಿದೆ. ಯಾಕಂದ್ರೆ ನಿನ್ನೆ 8 ಗಂಟೆಗೆ ಸುಮಾರಿಗೆ ಅವರನ್ನ ಕೋರ್ಟ್ ನಲ್ಲಿ ಬಂಧಿಸಿದ್ದು, ಇಡಿ ಅಧಿಕಾರಿಗಳು ಬಂಧಿಸಿರುವಂತಹ ಕಾರಣಕ್ಕೋಸ್ಕರ ನಿನ್ನೆ ತಡರಾತ್ರಿ ಅವರು ಬೌರಿಂಗ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅವರನ್ನ ವೈದ್ಯಕೀಯ ಚೆಕಪ್ ಗಾಗಿ ಕರೆದುಕೊಂಡು ಹೋಗಲಾಗಿತ್ತು. ಸೊ ಅಲ್ಲಿ ಎಲ್ಲಾ ರೀತಿಯಾದಂತಹ ವೈದ್ಯಕೀಯ ಚೆಕಪ್ ಗಳನ್ನ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ರಾತ್ರಿ ಇದ್ದಂತಹ ಪಾಳಿ ವೈದ್ಯರಿಂದ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ನಾಗೇಂದ್ರಗೆ ಬಿಪಿ, ಶುಗರ್, ಬ್ಲಡ್ ಟೆಸ್ಟ್, ಟೆಂಪರೇಚರ್ ಟೆಸ್ಟ್, ಅದೇ ರೀತಿಯಾಗಿ ಪಲ್ಸ್ ರೇಟ್ ಟೆಸ್ಟ್ ಮತ್ತು ಹಾರ್ಟ್ ಬೀಟ್ ರೇಟ್, ಸ್ಯಾಚುರೇಷನ್, ಈ ರೀತಿಯಾಗಿ ಎಲ್ಲಾ ರೀತಿಯಲ್ಲೂ ಕೂಡ ನಾಗೇಂದ್ರ ಅವರನ್ನ ಚೆಕ್ ಮಾಡಲಾಗಿದ್ದು, ಎಲ್ಲಾ ರೀತಿಯಲ್ಲೂ ಕೂಡ ಫಿಟ್ ಅನ್ನುವಂತಹ ಒಂದು ಮಾಹಿತಿ ಬರ್ತಿದ್ದಂತೆ ಅವರನ್ನ ಮರಳಿ ಇಡಿ ಕಚೇರಿ, ಶಾಂತಿನಗರದಲ್ಲಿರುವಂತಹ ಇಡಿ ಮುಖ್ಯ ಕಚೇರಿ ಇದೆ, ಜಾರಿ ನಿರ್ದೇಶನಾಲಯದ ಕಚೇರಿ, ಈ ಕಚೇರಿಗೆ ವಾಪಸ್ ಕರ್ಕೊಂಡು ಬರಲಾಗಿದೆ. ಜೊತೆಗೆ ಇವತ್ತು ನಮಗಾಗಿ ಹೇಳಿರುವಂತೆ 8 ಗಂಟೆಯ ಸುಮಾರಿಗೆ ಬಂದಿರೋದ್ರಿಂದಾಗಿ 24 ಗಂಟೆಯ ಒಳಗಾಗಿ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಬೇಕು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 1-2 ಗಂಟೆಗಳಲ್ಲಿ ಅವರನ್ನ ಯಲಹಂಕದಲ್ಲಿರುವಂತಹ ಜಡ್ಜ್ ನಿವಾಸದ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಇಲ್ಲಿ ಇನ್ನಷ್ಟು ದಿನಗಳ ಕಾಲ SIT ಇಡಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಹೀಗಾಗಿ SIT ತನಿಖೆಯಲ್ಲೂ ಕೂಡ ನಾಗೇಂದ್ರ ಇರೋದ್ರಿಂದಾಗಿ ಇಡಿ ಸಡನ್ ಆಗಿ ಎಂಟ್ರಿ ಆಗಿ ಒಂದು ರೀತಿಯಲ್ಲಿ
ನಾಗೇಂದ್ರ ಸೇರಿದಂತೆ ಸುಮಾರು 18 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇಡಿ ಇನ್ನಷ್ಟು ದಿನಗಳ ಕಾಲ ವಿಚಾರಣೆಗೆ ಕೇಳುವಂತ ಸಾಧ್ಯತೆ ಇದೆ. ನಾಗೇಂದ್ರ ಅವರು ತನಿಖೆಗೆ ಸ್ಪಂದಿಸದೇ ಇರುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಶ್ವೇತಾ, ಒಂದು ವೇಳೆ ಅವರು ಇನ್ನಷ್ಟು ದಿನಗಳ ಕಾಲ ಈಗಾಗಲೇ ಕಳೆದ ಒಂದು 12 ಗಂಟೆಗಳವರೆಗೂ ಕೂಡ ಏನು ಟೈಮ್ ಇತ್ತು, ಈ 12 ಗಂಟೆಗಳಲ್ಲಿ ಸುಮಾರು ಎಸ್, ಥ್ಯಾಂಕ್ ಯು ಸ್ವಸ್ತಿಕ್. ಹೆಚ್ಚಿನ ವಿಚಾರಣೆಗೆ ನಾಗೇಂದ್ರರನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಇಡಿ ಅಧಿಕಾರಿಗಳು. ಈಗ ಮೆಡಿಕಲ್ ಚೆಕಪ್ ಆಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ. ಯಾವುದೇ ಕ್ಷಣದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಮನಿ ಲಾಂಡರಿಂಗ್ PMLA ಆಕ್ಟ್ ಅಡಿ ಅರೆಸ್ಟ್ ಮಾಡಲಾಗಿದೆ ನಾಗೇಂದ್ರರನ್ನ. ನಿನ್ನೆ ಬೆಳಿಗ್ಗೆಯೇ ಅರೆಸ್ಟ್ ಮಾಡಿದ್ರು ಅಧಿಕಾರಿಗಳು. 187 ಕೋಟಿಯ ವಾಲ್ಮೀಕಿ ನಿಗಮದಲ್ಲಾದಂತಹ ಹಗರಣ, ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಕೂಡ ವಿಚಾರಣೆ ನಡೆಸ್ತಾ ಇತ್ತು. SIT ವಿಚಾರಣೆಗೆ ಮೊನ್ನೆ ಅಷ್ಟೇ ನಾಗೇಂದ್ರ ಹಾಜರಾಗಿದ್ರು. SIT ವಿಚಾರಣೆ ಮುಗಿಸಿ ಮತ್ತೆ ಮಾರನೇ ದಿನ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಅಷ್ಟರಲ್ಲಿ ಇಡಿ ಅಧಿಕಾರಿಗಳು ನಾಗೇಂದ್ರ ಮನೆ ಮೇಲೆ ರೇಡ್ ಮಾಡ್ತಾರೆ, ದಾಖಲೆಗಳ ಪರಿಶೀಲನೆ ನಡೆಸ್ತಾರೆ. ಕೆಲವು ಸಿಕ್ಕಂತಹ ದಾಖಲೆಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಆದರೆ ಎಲ್ಲದಕ್ಕೂ ನಾಗೇಂದ್ರರಿಂದ ಉತ್ತರ ಗೊತ್ತಿಲ್ಲ ಅನ್ನೋದು. ಈಗ ವಶಕ್ಕೆ ಪಡೆದಿದ್ದಾರೆ. ಈ ಪ್ರಕರಣದಲ್ಲಿ, ಈ ಹಗರಣದಲ್ಲಿ ಮತ್ತಷ್ಟು ತನಿಖೆಯ ಅಗತ್ಯ ಇದೆ. ಸಮಗ್ರವಾದ ವಿಚಾರಣೆ ಆಗಬೇಕಾಗಿದೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದ್ರೆ ಆ ನಿಟ್ಟಿನಲ್ಲಿ ಕಸ್ಟಡಿಗೆ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್, ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ನಾಗೇಂದ್ರ ಕಸ್ಟಡಿಗೆ ಪಡೆದಾಯ್ತು, ಈಗ ಮೆಡಿಕಲ್ ಚೆಕಪ್ ಆಗಿದೆ, ಅದರ ಜೊತೆಗೆ ಯಾವುದೇ ಕ್ಷಣದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ನಿನ್ನೆ ಇಡೀ ದಿನ ವಿಚಾರಣೆ ನಡೆದಿದೆ, ಆದ್ರೆ ವಿಚಾರಣೆಗೆ ಯಾವ ರೀತಿ ಸಹಕರಿಸ್ತಾ ಇದ್ದಾರಂತೆ. ಮಾಧ್ಯಮದ ಮುಂದೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಎಲ್ಲದಕ್ಕೂ ಗೊತ್ತಿಲ್ಲ ಅಂತಿದ್ರು. ಈಗ ಹೇಗಾಗಿದೆ ನಾಗೇಂದ್ರಗೆ ಅಂದ್ರೆ ಉತ್ತರ ಹೇಳಿದ್ರು ಕಷ್ಟ, ಹೇಳಿಲ್ಲ ಅಂದ್ರೂ ಕಷ್ಟ. ಎಸ್ ಶ್ವೇತಾ, ಏನು ನಾವು ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಗಮನಿಸ್ತಾ ಇದ್ದೀವಿ, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಯಾವ ರೀತಿಯಾಗಿ SIT ಒಂದು ವಿಚಾರಣೆಯನ್ನು ನಡೆಸ್ತಾ ಇತ್ತು, ಏಕಾಏಕಿಯಾಗಿ ಇಡಿ ಜಾರಿ ನಿರ್ದೇಶನಾಲಯವು ಕೂಡ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿತ್ತು. ಈ ಮನೆ ಮೇಲೆ ದಾಳಿ ಆದ ನಂತರದ ದಿನಗಳಲ್ಲಿ ಆದಂತಹ ಬೆಳವಣಿಗೆಗಳನ್ನು ನೋಡಿದ್ದೇವೆ. ಕಳೆದ 2 ದಿನಗಳಿಂದಲೂ ಕೂಡ ಅವರ ಮನೆಯಲ್ಲಿ ಸಾಕಷ್ಟು ದಾಖಲೆಗೋಸ್ಕರ ಪರಿಶೀಲನೆಯನ್ನು ನಡೆಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇರುವಂತಹ ಕಾರಣಕ್ಕೋಸ್ಕರ ಇಡಿ ಅವರನ್ನ ವಶಕ್ಕೆ ಪಡೆದುಕೊಂಡಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದುಕೊಂಡಂತಹ ಹಿನ್ನೆಲೆಯಲ್ಲಿ ಕಳೆದ 24 ಗಂಟೆಯಲ್ಲಿ, ಅಂದ್ರೆ ನಿನ್ನೆ 8 ಗಂಟೆಯ ಸುಮಾರಿಗೆ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 24 ಗಂಟೆಯ ಒಳಗಾಗಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸತತವಾಗಿ 7-8 ಗಂಟೆಗಳ ಕಾಲವೂ ಕೂಡ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ರು. ಒಂದು ವೇಳೆ ಆ ಸಂದರ್ಭದಲ್ಲಿ ಅವರು ಒಂದಿಷ್ಟು ಮಾಹಿತಿಗಳನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇನ್ನಷ್ಟು ತನಿಖೆಗಳನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಇನ್ನಷ್ಟು ಅವರ ಸುಪರ್ದಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನ್ಯಾಯಾಧೀಶರ ಮುಂದೆ ಕೇಳುವಂಥ ಸಾಧ್ಯತೆ ಇದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಳುವಂಥ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಯಾವುದೇ ಕ್ಷಣಗಳಲ್ಲೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ನಿನ್ನೆ ತಡರಾತ್ರಿ ಏನಿದೆ 12 ಗಂಟೆಯ ಆಸುಪಾಸಿನಲ್ಲಿ ಅವರನ್ನು ಇಡಿ ಕಚೇರಿಯಿಂದ ಬೌರಿಂಗ್ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಲಾಗಿತ್ತು. ಯಾವುದೇ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ಅವರ ಮೆಡಿಕಲ್ ಚೆಕಪ್ ಮಾಡಿ ಅವ್ರು ಫಿಟ್ ಇದ್ದಾರೆ ಅನ್ನುವಂಥ ಒಂದು ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಿನ್ನೆ ಅವರನ್ನು ಕರೆದುಕೊಂಡು ಹೋಗಿ ಎಲ್ಲ ರೀತಿಯಾದಂಥ ಚೆಕಪ್ಗಳನ್ನು ಮಾಡಿ ಎಲ್ಲದರಲ್ಲೂ ಕೂಡ ನಾಗೇಂದ್ರ ಅವರು ಫಿಟ್ ಆಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಲಾಗಿದೆ. ಇವತ್ತು ಅಲ್ಲಿಂದ ಏನು ಬೌರಿಂಗ್ನಲ್ಲಿ ಚೆಕಪ್ ಆಯಿತು, ಅಲ್ಲಿಂದ ತಡರಾತ್ರಿ ಅವರನ್ನು ಇಡಿ ಕಚೇರಿಗೆ ತೆಗೆದುಕೊಂಡು ಬಂದು ಇಡಲಾಗಿದೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ಸದ್ಯಕ್ಕೆ ನಾಗೇಂದ್ರ ಅವರಿದ್ದಾರೆ. ಇನ್ನೇನು 8 ಗಂಟೆಗೆ ಕೆಲವೇ ಕ್ಷಣಗಳು ಇರೋದ್ರಿಂದಾಗಿ 1-2 ಗಂಟೆಗಳಲ್ಲಿ ಇನ್ನೇನು ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಇನ್ನಷ್ಟು ಇಡಿ ವಶಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಬೇಡಿಕೆಯನ್ನು ಇಡಲಾಗುತ್ತೆ. ಯಾಕಂದರೆ ಸಾಕಷ್ಟು ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಾಗೇಂದ್ರ ಇಲ್ಲಿಯವರೆಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ಜೊತೆಗೆ ಈಗೇನು 18ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ ನಡೆದಿದೆ ಶ್ವೇತಾ, ಆ 18 ಕಡೆಗಳಲ್ಲೂ ಕೂಡ ಸಿಕ್ಕಿರುವಂತಹ ಮಾಹಿತಿಗಳಿಗೆ ಇವರು ಕೊಡ್ತಿರುವಂತಹ ಮಾಹಿತಿ ಅಷ್ಟೊಂದು ಪೂರಕವಾಗಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಒಂದು ವೇಳೆ ಈ ಒಂದು ಮಾಹಿತಿಗಳು ಸರಿಯಾಗಿತ್ತು ಅನ್ನುವಂಥದ್ದಿದ್ರೆ ಅವರನ್ನು ವಶಕ್ಕೆ ಕೇಳುವಂತಹ ಅಗತ್ಯ ಇರಲಿಲ್ಲ, ಅವರಿಗೆ ನ್ಯಾಯಾಂಗ ಬಂಧನವನ್ನು ಕೊಡುವಂತಹ ಸಾಧ್ಯತೆ ಇತ್ತು. ಆದರೆ ಈಗ ಜಡ್ಜ್ ನಿವಾಸಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರೆದುಕೊಂಡು ಹೋಗೋದ್ರಿಂದಾಗಿ ಅಲ್ಲಿ ಏನು ಇಡಿ ವಶಕ್ಕೆ ಕೊಡ್ತಾರೋ ಅಥವಾ ಬಂಧನಕ್ಕೆ ಕೊಡ್ತಾರೋ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಸ್ವಸ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.